ನನ್ನ ಫ್ರೆಂಡ್ ತುಂಬ ದಿನಗಳ ಹಿಂದೆನೇ ಡೈಸಿ ಗಾರ್ಡನ್ದು ಫೋಟೋ ಕಳಿಸಿ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಮನೆಗೆ ಬಂದಾಗ ಡೈಸಿ ಗಾರ್ಡನ್ನ ಬಿಡಿಸಲೇಬೇಕು ಅಂತ ಹೇಳಿದ್ದು. ಸೊ ನಾನು ಇವತ್ತು ಅವಳಿಗೆ ಡೈಸಿ ಗಾರ್ಡನ್ನ ಬಿಡಿಸ್ತಾ ಇದ್ದೀನಿ ಮೆಹಂದಿಯಲ್ಲಿ. ನನ್ನ ಫ್ರೆಂಡ್ಸ್ ಯಾರೇ ನಮ್ಮ ಮನೆಗೆ ಬಂದ್ರೂ ಅವ್ರು ಮೆಹಂದಿ ಹಾಕಿಸ್ಕೊಳ್ದೆ ಹೋಗೋದೇ ಇಲ್ಲ. ಅದು ಒಂಥರ ಭೇಟಿ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಮೆಹಂದಿ ಹಾಕಿದ ಮೇಲೇ ಅದೊಂಥರ ಕಂಪ್ಲೀಟ್ ಫೀಲ್ ಬರುತ್ತೆ. ಸೊ ಹಾಗಾಗಿ ಮೋಸ್ಟ್ ಆಫ್ ಯಾರೇ ನಮ್ಮ ಮನೆಗೆ ಬಂದ್ರೂ ಮೆಹಂದಿ ಹಾಕಿಸ್ಕೊಂಡೇ ಹೋಗ್ತಾರೆ. ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ಮೆಹಂದಿ ನನಗೆ ಜಸ್ಟ್ ಹಾಬಿ ಆಗಿತ್ತು. ಆವಾಗಲೇ ಇವ್ರ ಅಕ್ಕನ ಎಂಗೇಜ್ಮೆಂಟಿಗೆ ನನ್ನ ಹತ್ರ ಮೆಹಂದಿ ಹಾಕಿಸ್ಕೊಂಡಿದ್ರು. ನಾನು ಯಾವಾಗ ಮೆಹಂದಿನ ಹಾಬಿ ಅಂತ ಅಷ್ಟೇ ಅಲ್ದೇನೆ ಪ್ರೊಫೆಷನಲ್ ಆಗಿ ಕಲ್ತು ಅದನ್ನ ಬಿಸ್ನೆಸ್ ಕನ್ವರ್ಟ್ ಮಾಡ್ಕೊಂಡೆ ಅಂದ್ರೆ ಆಗ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅಂದ್ರೆ ಅದು ನನ್ನ ಫ್ರೆಂಡೇ. ಅವಳು ಪ್ರತಿ ಸತಿ ಹೊಸ ಹೊಸ ಐಡಿಯಾ ಜೊತೆ ಬರ್ತಿರ್ತಾಳೆ. ಈ ತರ ಇಂಪ್ಲಿಮೆಂಟ್ ಮಾಡು, ಈ ತರ ಡಿಸೈನ್ಸ್ ಹಾಕು, ಈ ತರ ವರ್ಕ್ ಮಾಡು, ಈ ತರ ಕ್ಲೈಂಟ್ ಬರ್ತಾರೆ ಅಂತ ಹೇಳಿ. ಇದೆಲ್ಲ ನನಗೆ ತುಂಬಾನೇ ಯೂಸ್ ಆಗಿದೆ ಅಂಡ್ ವೆರಿ ಸಪೋರ್ಟಿವ್. ಅಂಡ್ ಪ್ರತಿ ಸತಿನೂ ಅವಳ ಮನೆಗೆ ಬರುವಾಗ ಒಂದು ವೆರಿ ಪರ್ಟಿಕ್ಯುಲರ್ ಡಿಸೈನ್ ನ ಇಟ್ಕೊಂಡು ಬಂದಿರ್ತಾಳೆ. ಇದೇ ತರ ಬರಬೇಕು ಅಂತೇಳಿ. ಈ ಡಿಸೈನ್ ಬಂದು ಬ್ರಾಸ್ಲೆಟ್ ಹಾಕ್ತಿವಲ್ಲ, ಮಣಿಕಟ್ಟು ಅಲ್ಲಿ ಮತ್ತೆ 3 ಫಿಂಗರ್ಸಿಗೆ ಅಷ್ಟೇ ಬಂದಿದೆ. ಈ ತರ ಡಿಸೈನ್ಸ್ ಕಾಲೇಜ್ಗೆ ಹೋಗೋರಿಗೆ ಮತ್ತೆ ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡೋರಿಗೆ, ಇಲ್ಲ ನಮಗೆ ಸಿಂಪಲ್ ಅಂಡ್ ಎಲಿಗೆಂಟ್ ಲುಕ್ ಇರೋ ಮೆಹಂದಿ ಡಿಸೈನ್ಸ್ ಬೇಕು ಅನ್ನೋರಿಗೆ ಈ ತರ ಡಿಸೈನ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ರಿಚ್ ಲುಕ್ ಬರುತ್ತೆ. ಕಲರ್ ಬಂದಾಗಂತೂ ಈ ಮೆಹಂದಿ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಾನು ನಿಮಗೆ ತೋರಿಸ್ತೀನಿ ಫುಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತೇಳಿ, ನೀವೇ ನೋಡಿ. ನಿಮ್ಗೆ ಯಾರಿಗಾದ್ರೂ ಮೆಹಂದಿ ವರ್ಕ್ ಬೇಕಿತ್ತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಗೀತಗಮನ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.